ಗೌರಿಬಿದನೂರು ನಗರದ ತಾಲೂಕು ಪಂಚಾಯತ್ ಸಾಮರ್ಥ್ಯ ಸೌಧದಲ್ಲಿ ಗುರುವಾರದಂದು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ವತಿಯಿಂದ ಶಕ್ತಿ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡುವ ಸಂಬಂಧ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಈ ಯೋಜನೆ ಜಾರಿ ಮಾಡಕ್ಕಾಗಲ್ಲ, ಚುನಾವಣೆ ಗೆಲ್ಲಲಿಕ್ಕೆ ಗಿಮಿಕ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳ್ಬಿಟ್ಟು ಅಭಿಪ್ರಾಯ ಮಾಡಿದ್ರು. ಕಳೆದ 3 ವರ್ಷ 3 ತಿಂಗಳಿಂದ ಸತತವಾಗಿ ಎಷ್ಟೇ ಸಂಕಷ್ಟ ಬಂದರೂ ಕೂಡ ಈ ಯೋಜನೆ ಪಂಚ ಗ್ಯಾರಂಟಿ ನಿಲ್ಲಿಸಿಲ್ಲ. ತಮ್ಮೆಲ್ಲರೂ ಗೊತ್ತಿದೆ. ಎಲ್ಲ ಯೋಜನೆಗಳು ಕೂಡ ಅಪ್ ಟು ಡೇಟ್ ಮಾಡಿಕೊಂಡು ಗೃಹಲಕ್ಷ್ಮಿಯಲ್ಲಿ ಇನ್ನೊಂದು 2 ತಿಂಗಳು 3 ತಿಂಗಳು ಮಾತ್ರ ಬಾಕಿ ಇದೆ. ಗೃಹಲಕ್ಷ್ಮಿಯಲ್ಲಿ ಮಾತ್ರ 2 ತಿಂಗಳು ಅದು ಬಾಕಿ ಇರೋದು ಒಂದೇ ಸಾರಿ ಕೊಡುವಂತ ವ್ಯವಸ್ಥೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇಡೀ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಧ್ಯವರ್ತಿಗಳ ಅವಳಿ ಇಲ್ಲದೆ ಟೇಬಲ್ ಇಂದ ಟೇಬಲ್ಗೆ ಅಲಿದಂಗೆ ನೇರವಾಗಿ ಸರ್ಕಾರದ ಖಜಾನೆಯಿಂದ ಆನ್ಲೈನ್ ನಲ್ಲಿ ಖಾತೆಗೆ ಫಲಾನುಭವಿಗಳ ಖಾತೆಗೆ ಬರುವಂತ ಯಾವುದಾದ್ರೂ ಒಂದು ಯೋಜನೆ ಕಾರ್ಯಕ್ರಮ ಅಂತ ಇದ್ರೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಯಲುವಳ್ಳಿ ರಮೇಶ್ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ಕುಟುಂಬದ ಮಹಿಳೆಗೆ ತಿಂಗಳಿಗೆ 2,000 ನೀಡುತ್ತಾ ಇದ್ದು, ಶಕ್ತಿ ಯೋಜನೆಯಡಿ ರಾಜ್ಯದ ಯಾವುದೇ ಭಾಗದ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ. ಗೃಹಜ್ಯೋತಿ ಯೋಜನೆಯಡಿ ಪ್ರತಿಯೊಂದು ಕುಟುಂಬಕ್ಕೂ 200 ಯೂನಿಟ್ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ. ಯುವ ನಿಧಿ ಯೋಜನೆಯಡಿ ಪದವೀಧರರು ಮತ್ತು ಐಟಿಐ ಡಿಪ್ಲೊಮಾ ಪದವೀಧರರಿಗೆ ಉದ್ಯೋಗ ಸಿಗದಿದ್ದಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಪ್ರತಿ ತಿಂಗಳು ಆರ್ಥಿಕ ನೆರವು ನೀಡುವ ಮೂಲಕ ನಿರುದ್ಯೋಗಿ ಯುವಕರಿಗೆ ಬಲ ತುಂಬಲಾಗುತ್ತಿದೆ. ಅನ್ನಭಾಗ್ಯ ಯೋಜನೆಯಡಿ ಆಹಾರ ಧಾನ್ಯಗಳ ಹಂಚಿಕೆ ಮಾಡಲಾಗುತ್ತಿದೆ. ಈಗ ಪ್ರೈವೇಟ್ ಬಸ್ಸಸ್ ಬಂದಾಗ ಏನು ಟೈಮಿಂಗ್ಸ್ ಇರುತ್ತೆ. ಈಗ ಗೌರ್ಮೆಂಟ್ ಬಸ್ ಆಗಲಿ ಈಗ ವಾರದಲ್ಲಿ 8:15 ಅಲ್ಲಿರ್ಬೇಕು. ಯಾಕೆಂದ್ರೆ ಸ್ಟೂಡೆಂಟ್ಸ್ ಕಾಯ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೆ ಸ್ಟೂಡೆಂಟ್ಸ್ಗೆ ತೊಂದರೆ ಆಗಬಾರ್ದು ಅಂತಾನೆ ನಾನು ಲಾಸ್ಟ್ ಮೀಟಿಂಗ್ ಅಲ್ಲಿ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಆ ರೀತಿ ಏನಾದ್ರು ಆದ್ರೆ ನಾವು ನಮ್ಮ ಒಂದು ವ್ಯಾಪ್ತಿಯಲ್ಲಿ ಏನ್ ಕ್ರಮ ತಗೋಬೇಕು ಅದನ್ನ ತಗೊಂತೀವಿ ಅಂತ ನಾವು ಡೈರೆಕ್ಷನ್ ಮಾಡಿದ್ವಿ. ಲಾಸ್ಟ್ ಟೈಮೇ ಹೇಳಿದ್ವಿ. ಅದ್ರ ತಗೊಂಡಾಗೆ ಇವರು ಕರೆಕ್ಟಾಗಿ ಕೆಲಸ ಮಾಡ್ಬೇಕಂತಾನು ಹೇಳಿದ್ವಿ. ಈಗ ಬಸ್ ಕೊರತೆ ಇದೆ ಅಂತ ಹೇಳಿದರೆ ಬಸ್ ಕೊರತೆ ನೀಗಿಸೋದಕ್ಕೆ ಈಗ ಸರ್ಕಾರ ಏನ್ ಕ್ರಮ ಕೈಗೊಳ್ಳಬೇಕು ಕೈಗೊಂಡಿದೆ. ಈಗ ಮಾನ್ಯ ಅಧ್ಯಕ್ಷರು ಹೇಳಿದ್ದಾರೆ, ಇನ್ನ ಒಂದು 6 ಬಸ್ಸು ಕೊಟ್ರೆ ನಮ್ಗೆ ಬೇಗ ಕೊಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಸರ್, ಆದರ್ಶ ಸ್ಕೂಲ್ ಬಗ್ಗೆ ಇನ್ನು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಕೀಲ ರಂಗರಾಜು ಮಾತನಾಡಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲೆ ತಲುಪಲು ಬಸ್ ಸೌಲಭ್ಯ ಅತಿ ಮುಖ್ಯವಾಗಿದೆ. ಆದರೆ ವಿದ್ಯಾರ್ಥಿಗಳಿಂದ ನಿರಂತರ ದೂರುಗಳು ಬರುತ್ತಿದ್ದು, ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂದರು. ಸರ್ಕಾರಿ ಬಸ್ಗಳ ಸಮಯವನ್ನು ನಿಗದಿಪಡಿಸುವಾಗ ವಿದ್ಯಾರ್ಥಿಗಳ ಸಮಯ ಪಾಲನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಶಾಲಾರಂಭ ಮತ್ತು ಮುಕ್ತಾಯದ ಸಮಯಕ್ಕನುಗುಣವಾಗಿ ಬಸ್ ಓಡಾಟವನ್ನು ವ್ಯವಸ್ಥಿತಗೊಳಿಸಬೇಕು. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ. ಇನ್ನು ಈ ಕುರಿತು ಈಗಾಗಲೇ ತಾವು ನೀಡಿದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪ್ರಸ್ತುತ ಇರುವ ಬಸ್ಗಳ ಕೊರತೆಯ ಬಗ್ಗೆ ಗಮನ ಹರಿಸಲಾಗಿದ್ದು, ಶೀಘ್ರವೇ ಹೆಚ್ಚುವರಿ ಬಸ್ಗಳನ್ನು ನೀಡಲು ಸರ್ಕಾರ ಕ್ರಮ ಕೈಗೊಂಡಿದೆ. ಬಸ್ಗಳ ಲಭ್ಯತೆಯಾದ ತಕ್ಷಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡಚಣೆಯಾಗದಂತೆ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದರು. ಇದೇ ವೇಳೆ ತಾಲೂಕು ಪಂಚಾಯತ್ ಇಒ ಜಿಕೆ ಹೊನ್ನಯ್ಯ, ಮಂಚೇನಹಳ್ಳಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮಧುಸೂದನ ರೆಡ್ಡಿ, ಸಿಡಿಪಿಒ ರವಿಕುಮಾರ್, ಬೆಸ್ಕಾಂ ಎಇಇ ಪರಮೇಶ್ವರಪ್ಪ, ಆಹಾರ ಇಲಾಖೆಯ ಪುಷ್ಪಲತಾ, ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕ ರವಿಶಂಕರ್ ಮತ್ತು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಸದಸ್ಯರಾದ ಸ್ವಾತಿ, ನಂಜುಂಡಪ್ಪ, ಪ್ರಿಯಾಂಕಾ, ಶ್ರೀನಾಥ್, ಪುಟ್ಟಸ್ವಾಮಿ, ಹನುಮಂತ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀನಾಥ್ ರೆಡ್ಡಿ, ಪಂಚಗಿರಿ ನ್ಯೂಸ್, ಗೌರಿಬಿದನೂರು.